ತುಮಕೂರಿನ ಜ್ಯುವೆಲರಿ ಶಾಪ್ ಒಂದರಲ್ಲಿ ಕಳ್ಳತನ ಆಗಿತ್ತು. ಯಾರೂ ಬಂದಿಲ್ಲ, ಯಾರೂ ಹೋಗಿಲ್ಲ, ಮತ್ತೆ ಕಳ್ಳತನ ಮಾಡಿದವರು ಯಾರು ಅಂತ ತನಿಖೆಗೆ ಇಳಿದಾಗ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. ನೋಡಿ, ತುಮಕೂರಿನ ಪ್ರತಿಷ್ಠಿತ ಜ್ಯುವೆಲರಿ ಶಾಪ್ನಲ್ಲಿ ಒಂದು ಕಳ್ಳತನ ಆಗುತ್ತೆ. ಆದರೆ ಯಾರು ಕಳ್ಳರು ಅಂತ ತನಿಖೆಗೆ ಇಳಿದಾಗ CCTV ನೋಡಿದಾಗ ಮಾಲೀಕರು ಮತ್ತು ಸಿಬ್ಬಂದಿನೇ ಸುಸ್ತು. ಯಾಕೆ ಅಂದರೆ ಅಲ್ಲಿ ಚಿನ್ನಾಭರಣವನ್ನು ಎಗರಿಸ್ತಾ ಇದ್ದಿದ್ದು ಒಂದು ಇಲಿ. 10 ಲಕ್ಷ ಮೌಲ್ಯದ ಸರಗಳು, ಉಂಗುರ ಎಲ್ಲವನ್ನ ಎಗರಿಸಿತ್ತಂತೆ. ತುಮಕೂರು ನಗರದ ವಿಶ್ವಾಸ್ ಜ್ಯುವೆಲರಿ ಶಾಪ್ನಲ್ಲಿ ನಡೆದಿರೋದು. ವಜ್ರಾಭರಣವನ್ನು ಎಗರಿಸಿ ತನ್ನ ಬಿಲದಲ್ಲಿ ಇಟ್ಕೊಂಡಿತ್ತಂತೆ ಇಲಿ. ಯಾಕೆ ಅಂತ ನಾನು ಭಾರಿ ಆಶ್ಚರ್ಯ ಮತ್ತು ಅಪರೂಪದ ದೃಶ್ಯ ಇದು. ಯಾವುದಾದ್ರೂ ಆಹಾರ ಪದಾರ್ಥಗಳಾದರೆ ಎತ್ಕೊಂಡು ಹೋಗುತ್ತೆ ಅನ್ನೋದನ್ನು ನೋಡ್ಬೋದು. ಬಟ್ ಚಿನ್ನ ಯಾಕೆ ಕದೀತಾ ಇತ್ತು, ಚಿನ್ನ ಯಾಕೆ ಎತ್ಕೊಂಡೋಗಿ ಬಿಲದಲ್ಲಿ ಇಟ್ಕೋತಾ ಇತ್ತು, ಭಾರಿ ಆಶ್ಚರ್ಯ ಆಗ್ತಾ ಇದೆ ಇದು ನೋಡಿ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಅಪರೂಪದಲ್ಲಿ ಅಪರೂಪ ಕಂಡ್ರಿ ಈ ಥರ ಇಲಿಗಳು ಚಿನ್ನಾಭರಣಗಳನ್ನು ತಗೊಂಡೋಗಿ ಬಿಲ್ದಲ್ಲಿ ಇಟ್ಕೊಳ್ಳೋದು. ಆಶ್ಚರ್ಯ ಆಗ್ತಾ ಇದೆ, ಕಾರಣನೂ ಗೊತ್ತಾಗ್ತಾ ಇಲ್ಲ. ಡೀಟೇಲ್ಸ್ ಏನಿದೆ? ಎಸ್ ಅರವಿಂದ್, ಈಗಾಗಲೇ ಶಿವರಾಜ್ ಕುಮಾರ್ ಅವರ ಒಂದು ಅಭಿನಯದ ಒಂದು ಚಿತ್ರ, ಘೋಸ್ಟ್ ಚಿತ್ರ ಏನಿತ್ತು, ಅದರಲ್ಲಿ ಇಲಿಯನ್ನ ಒಂದು ರೀತಿಯ ಸಂವಾಹಕರಾಗಿ ಅಲ್ಲಿ ಯೂಸ್ ಮಾಡ್ಕೊಳ್ಳಲಾಗಿತ್ತು. ಅದೇ ರೀತಿಯ ಒಂದು ಪ್ರಕರಣ ಇದು ಅಂತಾನೆ ಹೇಳಬೇಕಾಗತ್ತೆ. ತುಮಕೂರಿನ ಕಾಲ್ಟ್ಯಾಕ್ಸ್ನಲ್ಲಿ ಇರುವಂತಹ ವಿಶ್ವಾಸ್ ಜ್ಯುವೆಲರಿ ಏನಿದೆ, ಅದರಲ್ಲಿ ನಿನ್ನೆ ರಾತ್ರಿ ಎಲ್ಲರೂ ಕೂಡ ಸಹಜವಾಗಿ ಕ್ಲೋಸ್ ಮಾಡ್ಕೊಂಡು ಹೋಗಿರುವಂಥದ್ದು. ಅದು ಇವತ್ತು ಬೆಳಿಗ್ಗೆ ಬರ್ತಾ ಇದ್ದ ಹಾಗೆ ಕಳ್ಳತನ ಆಗಿರುವಂಥದ್ದು ಅವ್ರ ಗಮನಕ್ಕೆ ಬರುತ್ತೆ. ಆದರೆ ಯಾರೂ ಕೂಡ ಕಳ್ಳರು ಬಂದಿರಲಿಲ್ಲ, ಶೆಟ್ರಸ್ ಯಾರು ಮುರಿದಿರಲಿಲ್ಲ, ಶೆಟ್ರ್ ಹಾಗೆ ಇತ್ತು. ಆದರೆ ಕಳ್ಳತನ ಹೇಗಾಯಿತು ಎನ್ನುವಂಥ ಒಂದು ಚಿಂತೆ ಅವರನ್ನು ಕಾಡ್ತಾ ಇತ್ತು. ಆವಾಗ ನೋಡೋಣ ಅಂತ ಹೇಳಿ CCTV ಚೆಕ್ ಮಾಡಿದ್ದಾರೆ. CCTV ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಒಂದು ರೀತಿಯ ಶಾಕ್ ಕಾದಿತ್ತು. ಯಾಕಂದರೆ ಅಲ್ಲಿರುವಂಥ ಇಲಿ ಅದನ್ನು ಚಿನ್ನಾಭರಣವನ್ನು ಕದ್ದು ಹೋಗಿ ತನ್ನ ಬಿಲದಲ್ಲಿ ಹಾಕ್ಕೊಳ್ತಾ ಇತ್ತು. ಅಂದರೆ ಕಳೆದ ಸುಮಾರು 2 ದಿನದಿಂದ ಈ ರೀತಿಯ ಕೆಲಸ ಇಲಿಗಳು ಮಾಡಿದೆ ಅನ್ನುವಂಥದ್ದು. ಅಂದರೆ ಸುಮಾರು 11 ಉಂಗುರ ಮತ್ತು 3 ಚೈನನ್ನು ಕೂಡ ಎತ್ಕೊಂಡು ಹೋಗಿರುವಂಥದ್ದು. ಸುಮಾರು 10 ರಿಂದ 11 ಲಕ್ಷ ಮೌಲ್ಯದಂಥ ಚಿನ್ನಾಭರಣವನ್ನು ಇಲಿಯ ಕಳ್ಳತನ ಮಾಡಿರುವಂಥದ್ದು. ಇಲಿ ಈಗ ಕಳ್ಳನ ಆರೋಪಿ ಸ್ಥಾನದಲ್ಲಿ ಇಲಿ ನಿಂತಿರುವಂಥದ್ದು. ಯಾಕಂದರೆ ಅಲ್ಲೇ ಇರುವಂಥ ಒಂದು ಹಿಂಭಾಗದಲ್ಲಿ ಅವರು ಬ್ಯಾಕ್ ಆ್ಯಂಡ್ ಡೇನ್ ಟೀಮ್ ಇದೆ. ಅಲ್ಲಿ ಹಿಂಭಾಗದಲ್ಲಿ ಒಂದು ಟೇಬಲ್ ಇದೆ. ಆ ಟೇಬಲ್ನ ಕೆಳಗಡೆ ಇಲಿ ಬಿಲವನ್ನು ತೋಡ್ಕೊಂಡಿರುವಂಥದ್ದು. ರಾತ್ರಿ ಯಾರೂ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಅಂದರೆ ಒಂದೇ ದಿನದ ರಾತ್ರಿಯಲ್ಲಿ ಆಗಿಲ್ಲ, ಅದು 3 ದಿನ ರಾತ್ರಿಯಲ್ಲಿ ಆಗಿದೆ. ಅವರಿಗೆ ಇವತ್ತು ಬೆಳಗಿನ ಜಾವ ಅದು ವಿಚಾರ ಗೊತ್ತಾಗಿರುವಂಥದ್ದು. CCTV ಪರಿಶೀಲನೆ ಮಾಡಿದಾಗ ಇಲಿ ಅದನ್ನು ಚಿನ್ನಾಭರಣಗಳನ್ನು ಕದ್ದೊಯ್ತಾ ಇರುವಂಥದ್ದು ಅವರಿಗೆ ಕಣ್ಣಿಗೆ ಕಂಡಿದೆ. ಆ ನಂತರ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಅವೆಲ್ಲವೂ ಕೂಡ ಅಲ್ಲೇ ಇತ್ತು. ಅಂದರೆ ತನ್ನ ಬಿಲದಲ್ಲಿ ತೆಗೆದುಕೊಂಡು ಹೋಗ್ತಾ ಆ ಬಿಲದಲ್ಲೇ ಎಲ್ಲವೂ ಇತ್ತು. ನಂತರ ಅವರೀಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರುವಂಥದ್ದು. ಮತ್ತೆ ಅಲ್ಲಿರುವಂಥ ಸ್ಟಾಫ್ಗಳ ಮೇಲೆ ಯಾವ ರೀತಿ ಅನುಮಾನ ಇತ್ತು, ಹಾಗಾಗಿ ಈಗ ಅಲ್ಲಿ ಸಿಕ್ಕಿರೋದ್ರಿಂದ ಸ್ಟಾಫ್ಗಳ ಮೇಲೆ ಇರುವಂಥ ಅನುಮಾನವೂ ಕೂಡ ಮುಕ್ತವಾಯಿತು ಅನ್ನುವಂಥದ್ದು ಇಲ್ಲಿ ಇದಾಗಿರುವಂಥದ್ದು. ಥ್ಯಾಂಕ್ ಯು ಮಂಜುನಾಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈಗ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಪೊಲೀಸರು ಯಾರ ಮೇಲೆ ಆ್ಯಕ್ಷನ್ ತಗೋತಾರೆ ಅಂತ ನೋಡಬೇಕು. ಭಾರಿ ಆಶ್ಚರ್ಯ ಆಗುತ್ತೆ. ಅದೇನು ತಿನ್ನೋ ಪದಾರ್ಥ ಅಲ್ಲ, ಏನಲ್ಲ. ಆದರೂ ಯಾಕೆ ಉಂಗುರಗಳನ್ನ, ಸರಗಳನ್ನ ಅದು ಎತ್ಕೊಂಡು ಹೋಗ್ತಿತ್ತು ಅಂತ ಯಾರಾದರೂ ಇಲಿಗಳ ತಜ್ಞರು ಇದ್ದರೆ ಅಂಥವ್ರ ಹತ್ರ ಕೇಳಬೇಕಿದೆ, ಯಾಕೆ ಇಲಿಗಳು ಹೀಗೆ ಮಾಡ್ತವೆ ಅಂತ.